ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಗಾಂಧೀಜಿಯವರ ಸದಾ ಸ್ಮರಣೀಯವಾದಂಥ ಒಂದು ಮಾತನ್ನು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಸ್ವಾತಂತ್ರ್ಯ ಅನ್ನುವಂಥ ಪದದ ಅರ್ಥವನ್ನು ಹೇಳುತ್ತಾ, ಸ್ವಾತಂತ್ರ್ಯ ಅನ್ನುವಂಥದ್ದು ತನಗೆ ತಾನೇ ಚೌಕಟ್ಟನ್ನು ನಿರ್ಮಿಸ್ಕೊಳ್ಳುವಂಥದ್ದು. ಆ ಚೌಕಟ್ಟಿನ ಒಳಗಡೆ ತನ್ನ ಬದುಕನ್ನು ನಿರ್ಮಿಸ್ಕೊಳ್ಳುವಂಥದ್ದು. ಅದಕ್ಕೆ ಹೊರಗಡೆಯಿಂದ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ, ಹಾಗೆ ನಮ್ಮ ಬದುಕಿನ ನಿರ್ಮಾಣ ಸಹ ಬೇರೆಯವರ ಬದುಕಿನ ಮೇಲೆ ಹಲ್ಲೆ ಆಗದಂತೆ, ದಾಳಿ ಆಗದಂತೆ ತನ್ನ ಚೌಕಟ್ಟಿನ ಮಿತಿಯೊಳಗೆ ತನ್ನ ಬದುಕನ್ನು ನಿರ್ಮಿಸ್ಕೊಳ್ಳುವಂಥದ್ದು ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಆದರೆ ಇಂದಿನ ಯುವ ಜನತೆ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ಸ್ವೇಚ್ಛೆ ಅನ್ನೋ ರೀತಿಯಲ್ಲಿ ಬಳಸುವಂಥದ್ದನ್ನು ಕಾಣ್ತೀವಿ. ಸ್ವಾತಂತ್ರ್ಯ ಅನ್ನೋವಂಥದ್ದು ತನಗೆ ಇಚ್ಛೆ ಬಂದ ಹಾಗೆ ಬದುಕೋದು ಅನ್ನೋ ರೀತಿಯಲ್ಲಿ ಭಾವಿಸಿರುವಂಥದ್ದು ಕಾಣ್ತೀವಿ. ಖಂಡಿತ ಅದು ತಪ್ಪಲ್ಲ, ತಮ್ಮ ಇಚ್ಛೆಯ ರೀತಿಯಲ್ಲಿ ಬದುಕಿ. ಆದರೆ ತಮ್ಮ ಇಚ್ಛೆಯ ರೀತಿಯಲ್ಲಿ ಬದುಕುವಂಥ ಸಂದರ್ಭದಲ್ಲಿ ತನ್ನ ಒಂದು ಚೌಕಟ್ಟು, ತನ್ನ ಇತಿಮಿತಿ, ತನ್ನ ಎಲ್ಲೆಯನ್ನು ತಾನು ಗುರುತಿಸ್ಕೊಳ್ಬೇಕಾಗುತ್ತೆ. ಅದರ ಆಚೆಗೆ ಯಾರಿಗೂ ಸಹ ಅದರಿಂದ ಹಾನಿ ಆಗಬಾರ್ದು, ಹಾಗೆ ತನ್ನ ಬದುಕಿಗೂ ಬೇರೆಯವರಿಂದ ಹಾನಿ ಆಗಬಾರ್ದು. ಆ ರೀತಿಯ ಬದುಕನ್ನು ಕಟ್ಕೊಳ್ಳುವಂಥದ್ದು ಇಲ್ಲಿ ಮುಖ್ಯ ಅನ್ನುವಂಥದ್ದು. ನೋಡಿ, ಈ ಗುರುಗಳಲ್ಲಿ ನಾನು ಆಧ್ಯಾತ್ಮಿಕವಾದಂಥ ಗುರುಗಳು ಅನ್ನೋ ರೀತಿಯಲ್ಲೇ ಗಾಂಧೀಜಿಯವ್ರನ್ನ ಭಾವಿಸಿರುವಂಥದ್ದು. ಗಾಂಧೀಜಿ ಸದಾ ಸ್ಮರಣೀಯವಾದಂಥದ್ದು. ಇಡೀ ಭಾರತೀಯರಿಗಲ್ಲದೆ ವಿಶ್ವಕ್ಕೂ ಸಹ ಶಾಂತಿ ಸಂದೇಶವನ್ನು ನೀಡಿದಂಥ ಮಹಾತ್ಮರವರು. ಅವರ ಮಾತುಗಳನ್ನು, ಅವರ ಜೀವನವನ್ನು ನಾವು ಒಂದು ಪಾಠವಾಗಿ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂಥ ಮಾತುಗಳನ್ನು ನಾನು ಯುವ ಸಮೂಹಕ್ಕೆ, ವಿದ್ಯಾರ್ಥಿಗಳಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಬಂಧುಗಳೇ.